ಹಾಯ್ ಎಲ್ಲರಿಗೂ ನಮಸ್ಕಾರ. ಹೌಸ್ ವೈಫ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಕೆಂಪು ಚಟ್ನಿ ಅಥವಾ ಕೆಂಪು ಖಾರ. ನಾನಾ ವಿಧದಲ್ಲಿ ನಾನಾ ಸೈಡ್ ಕರೀತಾರೆ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಕರೀತಾರೆ. ನಮ್ಮ ಕಡೆ ಕೆಂಪು ಖಾರ ಅಂತ ಕರಿತೀವಿ ಅಷ್ಟೇ. ಇವಾಗ ಮಾಡೋ ವಿಧಾನವನ್ನು ನೋಡ್ತಾ ಹೋಗೋಣ ಬನ್ನಿ. ನಿಮ್ಮ ಕಡೆ ಯಾವ ಥರ ಕರೀತಾರೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇವಾಗ ನಾನು ಒಂದು 4 ಹಿಡಿಯಷ್ಟು ನಾನು ಮೆಣಸಿ ತರಲನ್ನು ತೊಗೊಂಡಿದ್ದೀನಿ. ನಾರ್ಮಲ್ ಮೆಣಸಿ ತರಲು, ಯಾವುದೇ ಗುಂಟೂರು ಯಾವುದೇ ಥರದ್ದು ನಾವು ಇಲ್ಲಿ ಮೆಣಸಿ ತರಲನ್ನು ಯೂಸ್ ಮಾಡಿಲ್ಲ. ಇವಾಗ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಕಮ್ಮಿ ಇಟ್ಕೊಂಡು, ಇಷ್ಟು ಫ್ಲೇಮ್ ಸಾಕು, ಫ್ಲೇಮ್ ಕಮ್ಮಿ ಇಟ್ಕೊಂಡು ನಾನು ಬಿಸಿ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ಪಾತ್ರೆಗೆ ನಾನು ಇಲ್ಲಿ 2 ಸ್ಪೂನಷ್ಟು ಮೆಣಸು ಮತ್ತು 1 ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಉಂಡೆಯಲ್ಲಿ ಹೇಳಬೇಕು ಅಂದರೆ ಒಂದು 3 ಉಂಡೆ ಸಾಕು, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. 3 ಉಂಡೆ ಮತ್ತು 2 ಸ್ಪೂನು ಮೆಣಸನ್ನು ತೊಗೊಂಡು ಅದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಕೂಲಾಗೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಕೂಲಾಗೋ ಗಂಟೆ ನಾವು ಫಸ್ಟೇ ಹುರಿದಿಟ್ಕೊಂಡು ಕೂಲಾಗೋಕ್ಕೆ ಬಿಟ್ಟಿರುವಂಥದ್ದು ಇವಾಗ ಕೂಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇವಾಗ ನಾವು ಅದಲ್ಲೇ ಇರುವಂಥ ತೊಟ್ಟನ್ನು ತೆಗೆದು ನಾವು ಒಂದು ಸೈಡು ಎತ್ತಿಟ್ಕೋಬೇಕು. ಇವಾಗೆಲ್ಲ ತೆಗ್ದಾಗಿದೆ. ಇವಾಗ ನಾನು ರುಬ್ಲಿಕ್ಕೆ ಒಂದು ಜಾರಿಗೆ ಹಾಕ್ತಾಯಿದ್ದೀನಿ. ಜಾರಿಗೆ ನಾನು ಫಸ್ಟು ಮೆಣಸಿ ತರಲನ್ನು ಹಾಕೋತಾ ಇದ್ದೀನಿ. ಮೆಣಸಿ ತರಲನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮುಂದೆ ಇರಲಿ, ಇದಕ್ಕೆ ಖಾರಕ್ಕೆ ಚೆನ್ನಾಗಿ ರುಚಿಯಾಗಿ ಇರುತ್ತೆ. ಇವಾಗ ಹುರಿದಿಟ್ಕೊಂಡಿರುವಂಥ ಮೆಣಸು ಮತ್ತು ಬೆಳ್ಳುಳ್ಳಿನ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ತಿರುಕೊಳ್ಳಿ ಈ ಥರ ಅದರಿಂದ ನಾನು ಇಲ್ಲಿ ಸ್ಟಿಕ್ಕನ್ನು ತೊಗೊಂಡು ಈ ಥರ ತಿರ್ಕೋತಾ ಇದ್ದೀನಿ. ಈ ಥರ ತಿರ್ದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಅಂತಂದರೆ ಚೆನ್ನಾಗಿ ನುಣ್ಣಗೆ ಆಗಲಿ. ಈ ಥರ ಆದರೆ ಸಾಕು. ಇವಾಗ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಬೇಗನೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಮತ್ತು ರುಚಿಗೆ ನಾನು ಇಲ್ಲಿ ಒಗ್ಗರಣೆ ಹಾಕೋತಿದ್ದೀನಿ. ಈ ಥರ ಒಂದು ಒಗ್ಗರಣೆ ಕೊಡಿ ಖಾರಕ್ಕೆ. ಹಾಗೆ ಇನ್ನೂ ತುಂಬಾ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಒಂದೇ ಒಂದು ಮೆಣಸಿನ ತರಲು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೆಕ್ಸ್ಟು ನಾವು ರುಬ್ಬಿ ಇಟ್ಕೊಂಡಿರುವಂತಹ ಖಾರವನ್ನು ಹಾಕೋಣ, ಕೆಂಪು ಖಾರವನ್ನು ಹಾಕೋಣ. ಇವಾಗ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಫ್ಲೇಮ್ನ ಆಫ್ ಮಾಡಬೇಕು, ಅಂತಂದರೆ ಗ್ಯಾಸ್ನ ಆಫ್ ಮಾಡಬೇಕು, ಸ್ಟಾಪ್ ಮಾಡಿ. ನೆಕ್ಸ್ಟ್ ಇದನ್ನು ಕೂಲಾಗೋಕ್ಕೆ ಬಿಡಬೇಕು. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಕೂಲಾಗೋಕ್ಕೆ ಬಿಡಿ. ಈ ಥರ ಕೂಳಾದಮೇಲೆ ಎಲ್ಲವನ್ನು ತಣ್ಣಗಾದಮೇಲೆ ನಾವು ಇಲ್ಲಿ ಒಂದು ಡಬ್ಬಕ್ಕೆ ನಾವು ಎತ್ತಿಟ್ಕೊಳ್ಳೋಣ. ನಾನು ಯಾವಾಗಲೂ ಇದೇ ಡಬ್ಬಕ್ಕೆ ನಾನು ಎತ್ತಿಟ್ಕೊಳ್ಳೋದು. ತುಂಬ ಮಾಡಿ ಮಡಗ್ತೀನಿ, ಅಂದರೆ ತುಂಬ ಮಾಡಿ ಮಡಗಿಬಿಟ್ರೆ ಒಂದು 15 ದಿನ, ಒಂದು ತಿಂಗಳು ಬರುತ್ತೆ ನಮ್ಮ ಮನೆಗೆ. ಎಲ್ಲಕ್ಕೂ ಯೂಸ್ ಮಾಡ್ತೀವಿ, ದೋಸೆ, ಚಪಾತಿ, ರೊಟ್ಟಿ ಎಲ್ಲಕ್ಕೂ ಯೂಸ್ ಮಾಡ್ತೀವಿ ನಾವು. ನನಗಂತೂ ತುಂಬಾ ಫೇವ್ರೆಟ್ ಇದು ಖಾರ. ಎಲ್ಲಕ್ಕೂ ನಾನು ಅನ್ನ ಸಾಂಬಾರಿಗೂ ಕೂಡ ಯೂಸ್ ಮಾಡ್ಕೊಂಡು ತಿಂತೀನಿ ಸೈಡ್ ಡಿಶ್ ಆಗಿ. ಅಂದರೆ ಈ ಥರ ಉಪ್ಪಿನಕಾಯಿ ಹಾಕೊಂಡು ತಿಂತಾರಲ್ಲ, ಅದಕ್ಕೆ ಥರ ನಾನು ಖಾರ ಹಾಕೊಂಡು ತಿಂತೀನಿ. ಖಾರ ತಿನ್ನೋದ್ರಲ್ಲಿ ಜಾಸ್ತಿ. ಇವತ್ತಿನ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.